ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 57 ಮಿನಿ ವ್ಲಾಗ್. ಸೊ ಬೆಳಗ್ಗೆ ಎದ್ದು ನಾರ್ಮಲಾಗಿ ಫ್ರೆಶ್ ಅಪ್ ಆಗಿ ಯೋಗ ಮತ್ತು ಮೆಡಿಟೇಷನ್ ಮಾಡೋಕೆ ಕೂತ್ಕೊಂಡೆ. ಸೊ ಎಲ್ಲ ಮುಗಿಸ್ಕೊಂಡು ಇವತ್ತು ಕಾಲೇಜಲ್ಲಿ ಲಾಸ್ಟ್ ಎಕ್ಸಾಮ್ ಇತ್ತು, ಲ್ಯಾಬ್ ಎಕ್ಸಾಮು. ಸೊ ರೆಡಿಯಾಗಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಗಿದೆ ಅಂತ ನೋಡ್ತಾ ನಾವು ಒಮ್ಮೆಗೆ ಮಾತಾಡ್ಸ್ಕೊಂಡು ರೆಡಿಯಾಗಿ ಫೈನಲ್ ಲುಕ್ ಹೀಗಿತ್ತು. ಸೊ ಮುಗಿಸ್ಕೊಂಡು ಒಂದ್ಸಲ ಫೈನಲ್ ಲುಕ್ ತೋರಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಚಳಿ ಇತ್ತು ಅಂತಂದ್ಬಿಟ್ಟು ಆ ಜಾಕೆಟಲ್ಲಿ ಇರಾಗೆ ನಾನು ಟಾಪ್ ಹಾಕ್ಕೊಂಡಿದ್ದೆ. ಸೊ ಹಾಗೆಯೇ ಬಸ್ ಸ್ಟಾಪಿಗೆ ನಡ್ಕೊಂಡೋಗಿ ಸೊ ಹೋಗಿದ ತಕ್ಷಣ ಬಸ್ ಸಿಕ್ತು. ಸೊ ಬಸ್ ಸಿಕ್ಕಿರೋ ಖುಷಿಗೆ ಬೇಗ ಹೋಗ್ತಿದ್ವಿ. ಸೊ ಅಷ್ಟರೇ ಕುಂಬಳಗೂಡಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಬೇಗ ಬಂದಿದ್ದು ಓದ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಧು ನಿದ್ದೆ ಮಾಡ್ತಿದ್ದು, ನಮ್ಮ ಬುಧ ಯೋಚನೆ ಮಾಡ್ತಿದ್ದು ಯಾವ ಕ್ವಶನ್ ಬಂದೈತೋ ಏನು ಬಂದೈತೋ ಅಂತ. ಸೊ ಬಂದವ್ರಿಗೆಲ್ಲ ಏನು ವೈವ ಅದು ಇದು ಅಂತ ಕೇಳ್ತಿದ್ವಿ. ನೋಡಿದ್ರೆ ಇನ್ವಿಜಿಲೇಟರೇ ಬಂದಿರಲಿಲ್ಲ. ಸೊ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ನಂದು 42 ರೂಲ್ ರಿಜಿಸ್ಟರ್ ನಂಬರು ಲಾಸ್ಟಲ್ಲಿತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು. ಸೊ ಆಮೇಲೆ ಮನೆಗೆ ಹೋಗೋ ಟೈಮ್ ಸೊ ಹೋಗ್ತಾ ಮ್ಯಾಮಿಗೆ ಮಾತಾಡ್ಸ್ಕೊಂಡು ರಾಧಿಕನ ಬರ್ಡೇ ಇತ್ತು ನೆನ್ನೆ. ಸೊ ನಾವು ಕಾಲೇಜಿಗೆ ಬಂದಿರಲಿಲ್ಲ ಅಂತ ಅವಳು ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗಿದ್ವಿ. ಸೊ ನಮ್ಮ ಗ್ರೂಪಲ್ಲಿ ನಾನು ರೀತಿಕಾ ಎಲ್ಲ ಜಾಸ್ತಿ ಸ್ವೀಟ್ ತಿನ್ನಲ್ಲ, ನಾನು ಕೇಕ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಕೇಕು ಚಾಕೊಲವ ಕೇಕ್ ತೊಗೊಂಡು ಅವಳು ಪಿ ಜಿ ಹತ್ರ ಕೇಕ್ ಕಟ್ ಮಾಡಿಸ್ತಿದ್ವಿ. ಅಲ್ಲಿ ಕೇಕ್ ಡೆಕೋರೇಟ್ ಮಾಡಿರೋದಕ್ಕೂ ಅಲ್ಲಿ ಕೇಕ್ ಕಟ್ ಮಾಡೋದಕ್ಕೂ 99 ರೂಪೀಸ್ ಅಂತ ಅಂದ್ರೆ ಅದೇನ ತಿನ್ನೋದಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಡಾಮಿನೋಸಿಗೆ ಬಂದ್ವಿ. ಸೊ ಇಲ್ಲಿ ಅವಳಷ್ಟರಲ್ಲಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ಲು ಅಂತ ಅದನ್ನ ಎತ್ಕೊಂಬಂದು ತಿಂತಿದ್ವಿ. ಚೈನಾದವ್ರು ಹೆಂಗೆ ತಿಂತಾರೆ ಅಂತ ತೋರಿಸ್ತಿದ್ದೆ. ಸೊ ಪಿಜ್ಜಾ ಪಾರ್ಟಿ ಮಾಡ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಜಿಮ್ಮಿ ವೆಯ್ಟ್ ಮಾಡ್ತಿದ್ದ. ಸೊ ಬಂದಿದ ತಕ್ಷಣ ಬೇಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬ್ಯಾಗೆಲ್ಲ ಎತ್ಕೊಂಡು ನಾವು ಹೋಗಿದ್ದು ರೈಲ್ವೆ ಸ್ಟೇಷನ್ಗೆ. ನಾನು ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದೀನಿ, ನಮ್ಮ ಅಕ್ಕನ ಮದುವೆ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಾನು ಮಿನಿ ಬ್ಲಾಗ್ ಮುಕ್ತಾಯ ಆಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.